ಏನು ನೋಡ್ರಿ ನಾನು ತೆಗೆದು ಇಟ್ಟಿನಿ ಕ್ಯಾಮೆರಾ. ಇದು ಕಂಪನಿ ನಾವು ಹಾಚಿ ಇಡ್ತೀವಿ. ಇದೆ ಸೇಮ್ ಸ್ಕಾರ್ಪಿಯೋ ತರ ಮಾಡಿದಾರಲ್ಲ? ಹಾ ಸೇಮ್ ಮಾಡ್ಯಾರ. ಹಾ ಸೇಮ್ ಸ್ಕಾರ್ಪಿಯೋ ಬರುತ್ತಲ್ಲ? ಹಾ ಸ್ಕಾರ್ಪಿಯೋ ಸ್ವಂತ ಮಾಡೋರಿಗೆ ಭಾಳ ಚಲೋ ಇದೆ ಇದು. ಹಾ ಗಾಡಿ ಇದೆ. ಟಾಟಾ ಗಾಡಿ ಪೆಂಡಲ್ ಒಮ್ಮೆ ಒಳಗೋತಿದ್ದಿ. ಇದ್ರ ಹಂಗಿಲ್ಲ. ಬ್ರೇಕ್ 1 ನಂಬರ್ ಕಂಪನಿ ಕೊಟ್ಟರ ಇದು. ಇದಕ್ಕೆ ಬ್ರೇಕ್ 1 ಎಷ್ಟು DL ಹಾಕಿವಿ, ಎಷ್ಟು DL ತೆಗ್ದಿವಿ ಎಲ್ಲ ಗೊತ್ತದ ಸಾವುಕಾರಿಗೆ. ಎಲ್ಲ ಗೊತ್ತಾಗ. ಹಾ ಹಿಂದಿನ ಟಾಕಿ DL ಶಿಫ್ಟಿಂಗ್ ಮಾಡ್ತೇನೋ ಏನ ಎಲ್ಲ ಇಲ್ಲ ನೋಡ್ರಿ. ಇಲ್ಲ ಅದು ಸ್ಪೆಷಲ್ MRPL ತಳಗ ಬೆಂಕಿ ಬಾಯ್ ಚಾನ್ಸ್ ಸ್ಫೋಟ ಆದ್ರ ಎಲ್ಲ ಏರಿಯಾ ಇದು. ಟಾಟಾ ಗಾಡಿ ಹೆಂಗೈತಿ, ನಾಳೆಗೆ ನಿಮ್ಮ 10 ವರ್ಷದಲ್ಲಿ ಅದು ಮಾರಕ್ ಹೋರಿ ನಿಮ್ಮ ಅರ್ಧ ಸಿಗುತ್ತೆ ಅದು. ಇದ್ರಾಗ ಹೆಂಗೆ ಸಿಗಂಗಿಲ್ಲ. ಇದು ಹಾಲಿ ಬ್ಲೂ. ಯಾವ್ದದ? ಇದು ಹಾಲಿ ಬ್ಲೂ. 2 ಬ್ಲೂ. ಎಷ್ಟು ಲೀಟರ್ ಇದೆ? 55 ಲೀಟರ್ ಹಾಲಿ ಬ್ಲೂ. ಇದು 2 ಸೆಕೆಂಡ್ ಗಾಡಿ. ಏರ್ ಟ್ಯಾಂಕ್ 420 ಲೀಟರ್. ಅದು ಲಿಫ್ಟ್ ಇದೆ. ಓಕೆ. ಇದು ಲಿಫ್ಟ್ ಸೆಕೆಂಡ್ ಲಿಫ್ಟ್. ನೀವು ಮೇಲೆ ಮಾಡಿ ತೋರಿಸ್ತೀನಿ, ಕಿಲ್ಲೆ ಅವ್ರು ಮಾಡಿ ತೋರಿಸ್ತೀನಿ. FT ಗಾಡಿಗೆ ಮೇಲೆ ಹೋಗ್ತದೆ. FT ಗಾಡಿ ಮೇಲೆ ಬರ್ತದೆ. ಎರಡು ಬರತ್ತಾ? ಎರಡು ಮೇಲೆ ಬರ್ತದೆ ಗಾಡಿ. ಹಾಗೆ ಏನ್ ತೊಂದರೆ ಆಗಲ್ವಾ? ತೊಂದರೆ ಏನಿಲ್ಲ. MT ಗಾಡಿ ಆಟೋಮೆಟಿಕ್ ಮೇಲೆ ಬರ್ತದೆ. MT ಗಾಡಿ ಸೆನ್ಸರ್ ಇದೆ. ಕಿಲ್ಲೆ ಆಫ್ ಮಾಡ್ರೆ ಕೆಳಗೆ ಬರ್ತದೆ. ಗಾಡಿ ನಿಲ್ಸಿಟ್ರೆ. ಇದು ಆತ. ಇದು ಹೌಸಿಂಗ್ ಟೈರ್. ಇದು ಹೌಸಿಂಗ್ ಟೈರ್. ಇದು ಗಾಡಿ ಇದು ಮತ್ತೆ ಹಿಂದೆ ನಾವು ಸೆಪರೇಟ್ ಟ್ಯಾಂಕ್ ಕುಂಚೀವಿ. ಇದು ನಡು ಒಳಗೆ ಚೆಸಿ ಒಳಗೆ ಕುಂಚೀವಿ ನಾವು. ಡೀಸೆಲ್ ಟ್ಯಾಂಕ್. ಸ್ವಲ್ಪ ಜನ ಸೈಡ್ ಕೊಡಿಸ್ತಾರಲ್ಲ? ಸ್ವಲ್ಪ ಜನ ಸೈಡ್ ಕೊಡಿಸ್ತಾರೆ. ಸೈಡ್ ಹೆಂಗೈತಿ ಅದಕ್ಕೆ ಸಿಂಗಲ್ ಲಿಫ್ಟ್ ಬರ್ತಲ್ಲ. ನಮ್ ಡಬಲ್ ಲಿಫ್ಟ್ ಇದೆ. ಜಾಗ ಉಳಂಗಿಲ್ಲ ಇದೆ. ಆ ಸಲ ನಾವು ಮಾಡಿ ಒಳಗೆ ಕುಂಚ್ಬಿಡ್ತೀವಿ. ಪ್ಲಾನ್ ಮಾಡಿ ತುಡುಗ ಆಗಿಲ್ಲ. ತಮ್ಮ ಯಾರು ಗೊತ್ತಾಗಿಲ್ಲ. ಹಿಂದೆ ನೋಡ್ರಿ ಏನೋ ನಿಮ್ಗೆ ಗೊತ್ತಾಗಿಲ್ಲ. ಟ್ಯಾಂಕ್ ಎಲ್ಲ ಇದೆ ಏನೋ ಗೊತ್ತಾಗಿಲ್ಲ. ಹಿಂದೆ ಏನೋ ಗೊತ್ತಾಗಿಲ್ಲ ನಿಮ್ಗೆ. ಟ್ಯಾಂಕ್ ಎಲ್ಲದೆ ಏನಿಲ್ಲ ಏನೋ ಗೊತ್ತಾಗಿಲ್ಲ. ಸೇಮ್ ಏನು ನೋಡ್ರಿ 7,000 7,000 ನಾನು 6,000 7,000 40,000 ಲೀಟರ್. ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ. ಇದು 7,000 ಇದು 7,000 6,000 7,000 ಹಿಂಗೆ ಕಂಪಾರ್ಟ್ಮೆಂಟ್ ಇದೆ. ಮೇಲೆ 6 ಟೋಪನ್ ಇದೆ. 6 ಕಂಪಾರ್ಟ್ಮೆಂಟ್ ಮೇಲೆ ಕಂಪಾರ್ಟ್ಮೆಂಟ್ ಇದೆ. ಈ ಕಂಪಲ್ಸರಿ ಸೀಲ್ ಐತೆ. ಇದಕ್ಕೆ ಇದು ಸೀಲ್ ಐತಲ್ಲ, ಇದು ಕಟ್ ಮಾಡಿಕೆ ಹಾಕಿವಿ. ಯಾಕಂದ್ರೆ ಇದಕ್ಕೆ 6 ಕಂಪಾರ್ಟ್ಮೆಂಟ್ 6 ವಾಲ್ ಇದೆ. ಪ್ರತಿ ವಾಲಿಂದ ಒಂದೊಂದು ಓಪನ್ ಮಾಡಬೇಕು. ಯಾಕಂದ್ರೆ ಒಂದ್ಸಲ ಪೈಪ್ ಇಲ್ಲಿ ಜೋಡಿಸ್ರ ಏನ ಮತ್ತೆ ಎಲ್ಲ ಓಪನ್ ಮಾಡಿಬಿಡ್ಬಿಟ್ಟು ಎಲ್ಲ ಒಂದೇ ಸಾರಿ. ಒಂದ್ಸಲ ಡಿಪ್ ಚೆಕ್ ಮಾಡ್ರಲ್ಲ ಅವ್ರ ಎಲ್ಲ ಫಲ ಮಾಡಿಬಿಡ್ತೀವಿ ಎಲ್ಲ. ಎಷ್ಟು ಅವರಿಗೆ MT ಆಗತ್ತೆ ಗಾಡಿ? MTಗೆ ಬೇರೆ ಪಟ್ರಿ ಬೇರೆ ಇದೆ. ಒಂದೊಂದು ಜಾಗೆ 40 ನಿಮಿಷ ಆಗ್ತದೆ. 1 ತಾಸ ಇಲ್ಲ 2 ತಾಸ ಹಿಂಗಾಗ್ತದೆ ಅಷ್ಟೇ. ಎಷ್ಟು ಟಾಕಿ ದೂರ ಇದಲ್ಲ ಅಷ್ಟು ಟೈಮ್ ಆಗ್ತದೆ. ಎಷ್ಟು ಟಾಕಿ ಸನಿ ಇದ್ರ ಅಷ್ಟು ಲೋಕ ಗಾಡಿ ಹಿಂಗೆ ಖಾಲಿ ಆಗ್ಬಿಡತ್ತೆ. ಇದು ಸೈಲೆನ್ಸರ್ ATS ಬಾಕ್ಸ್ BS6 ಗೆ ಬಂದಿದೆ ಅದು. ಗಾಡಿ ಹೈಟ್ ಇದೆ ಅಲ್ವಾ? ಕ್ಯಾಬಿನ್ ಹೈಟ್ ಇದೆ. ಇದು ಇದೆ, AC ಇದೆ. ನೋ ಟೆನ್ಷನ್. ಗಾಡಿ ಓಡಿಸ್ತಾ ಇರೋದಷ್ಟೇ. 70-80 ಸ್ಪೀಡ್ ನಾವು ಗಾಡಿ ಓಡಿಸ್ತೀವಿ ಅಷ್ಟೇ. ಅದಕ್ಕಿಂತ ಕಡಿಮೆ ಇಲ್ಲ. ಹಾಗೆ ಮೈಲೇಜ್ ಸಿಗಂಗಿಲ್ಲ ಗಾಡಿ ಅಷ್ಟು ಓಡಿಸಿದ್ರೆ. ಕಂಪಲ್ಸರಿ 80 ಸ್ಪೀಡ್ ಗಾಡಿ ಹೊಡಿಬೇಕು ಇದಕ್ಕೆ. ಇದು ಅಂದ್ರೆ ಅವ್ರಿಗೆ ಸಿಗ್ತದೆ. ಅದಕ್ಕಿಂತ ಕಡಿಮೆ ಓಡಿಸಿರೋ ಅವ್ರಿಗೆ ಸಿಗಂಗಿಲ್ಲ ಇದಕ್ಕೆ. ಕಡಿಮೆ ಬರುತ್ತೆ. ಕಡಿಮೆ ಬರ್ತದೆ. ಮತ್ತೆ 3 ಅವರಿಗೆ ಬೆಳೆದಲ್ಲ ಅಲ್ಲ 2 ಅವರಿಗೆ ಹಾಗೆ. ಸೊ ಲೆಟ್ ಸ್ಟಾರ್ಟ್ ದಿ ಲಾಗ್ ಗಾಯ್ಸ್. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಲಾಲ್ ಸಾಬ್ ಅಂಕಲ್ ಅವರು ಇದ್ದಾರೆ. ವೆಲ್ಕಮ್ ಅಂಕಲ್. ಇದು ಮಹೀಂದ್ರದಲ್ಲಿ ಯಾವುದು? ಮಹೀಂದ್ರಾಗ ಬ್ಲಾಜೋ ಕ್ಯಾಬಿನ್ EC ನಾನ್ AC ಬರ್ತದೆ. EC ಬರ್ತದೆ. ಇದಕ್ಕೆ AC ಕ್ಯಾಬಿನ್ ಬರುತ್ತೆ. AC ಕ್ಯಾಬಿನ್ ಬರ್ತದೆ. ಇದು EC ಇದೆ. ಇದು EC. ಡ್ಯಾಶ್ ಬೋರ್ಡ್ ಸೇಮ್ ಸ್ಕಾರ್ಪಿಯೋ ತರ ಮಾಡಿದಾರಲ್ಲ? ಸೇಮ್ ಸ್ಕಾರ್ಪಿಯೋ ಬರುತ್ತಲ್ಲ? ಸೇಮ್ ಇದೆ. ಇದೆಲ್ಲ ಕಂಪನಿಯಿಂದನೇ ಬರುತ್ತೆ ಮೇಲ್ಗಡೆ? ಎಲ್ಲ ಕಂಪನಿ ಮೇಲೆ. ಇದು ಪ್ರೈವೇಟ್. ಇದು ನೀವು ಮಾಡಿಸಿದ್ದು ಪ್ರೈವೇಟ್. ಇದು ಫ್ಯಾನ್ 2 ಫ್ಯಾನ್ ಪ್ರೈವೇಟ್. ಇದು ಏನಕ್ಕೆ ಇದು ಮಾಡಿಸಿರೋದು ಈ ಪೈಪ್? ಇದು ಏರ್ ಕ್ಲೀನ್ ಮಾಡಕ್. ಕ್ಲೀನ್ ಮಾಡಕ್ ಆ ಸಲಗ ನಾವು ಇಟ್ಟಿದ್ದೀವಿ. ಧೂಳು ಕ್ಲೀನ್ ಮಾಡ್ಲಿಕ್ಕೆ. ಕ್ಲೀನ್ ಮಾಡಕ್
ಮಹೇಂದ್ರ ಗಾಡಿ ಹೇಗೆ ಓಡಿಸ್ಲಿಕ್ಕೆಲ್ಲ? ಓಡ್ಸಕ್ಕೆ ಏಕ ನಂಬರ್, ಏನ್ ಟೆನ್ಷನ್. ಕಾರ್ ಗಾಡಿ ಹೆಂಗ ಹೋಗ್ತದ ನಮ್ಗೆ ಹಂಗ ಗಾಡಿ ಹೋಗ್ತದ. ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಅಂತ. ಇಲ್ಲ ಮೇಂಟೈನ್ ಇಲ್ಲ, ನಾವು ಬಂದ್ ಕ್ಯಾಸಿ ಈ ಗಾಡಿ ಮೇಲೆ 1 ವರ್ಷ ಆತ. ಈಗ 1 ವರ್ಷ ಆತ ಕರೆಕ್ಟ್. ಬೇಕಾದ್ರೆ ಇಲ್ಲಿ ಏನೋ ಹಾಕ್ಯಾರ ಇಲ್ಲ ನೋಡ್ರಿ ತಳ. ಈ ಗಾಡಿ ಬಂದಾಗಿಂದ ನೀವು ಓಡಿಸ್ತಿರೋದಾ? ಇಲ್ಲ 2 ತಿಂಗಳು ಬೇರೆ ಡ್ರೈವರ್ ಓಡ್ಸ್ಯಾನ, 2 ತಿಂಗಳು ನಾ ಬಂದೀನಿ. ನೀವು ಬಂದಿರಾ? ಅವಾಗಿಂದ ಇದು ಗಾಡಿ ಏನಾಗ್ತಕ ಶೋರ್ಮ್ ಅದ ನನಗೆ ಗೊತ್ತಿಲ್ಲ, ಹೋಗಿಲ್ಲ ಏನಾಗ್ತಕ. ಶೋರ್ಮಿಗೆ ಹೋಗಿಲ್ಲ ಹೋಗಿಲ್ಲಮ್ಮ ಏನಾಗ್ತಕ. ಈಗ 1 ಟ್ರಿಪ್ ಹೋಗಿ ಬರೋಣ. ಈಗ ಆಯಿಲ್ ಬದಲಿ ಹಾಕಿ ಬಂದಿದ್ದೀವಿ. 1,20,000ಗೆ ಆಯಿಲ್ ಇದು ಮಾಡ್ಬೇಕು, ಆಯಿಲ್ ಬದಲಿ ಹಾಫಿಂಗ್ ಮಾಡ್ಬೇಕು, ಆಯಿಲ್ ಚೇಂಜ್ ಮಾಡ್ಬೇಕು, ಆಯಿಲ್ ಬದಲಿ ಹಾಫಿಂಗ್ ಕಂಪಲ್ಸರಿ ಮಾಡ್ಬೇಕು. ಇದು 1 ಟ್ರಿಪ್ ಆಗಾನ ಕರೆಕ್ಟ್ ಆಗ್ತದ. ಇದು ಕೊಚ್ಚಿನ ಹೋಗಿ ಬರೋಣ. ಏನು ಜೀರೋ ಮೇಂಟೆನೆನ್ಸ್? ಜೀರೋ ಮೇಂಟೆನೆನ್ಸ್. ನಡ್ಸೋ ಡ್ರೈವರ್ ಚಲೋ ಬೇಕಿದೆ. ಆದ್ರೂ ಏನಕ್ಕೆ ಮಾರ್ಕೆಟ್ ಅಲ್ಲಿ ಮಹೇಂದ್ರ ಗಾಡಿಗೆ ಮಾರ್ಕೆಟ್ ಇಲ್ಲ? ಮಾರ್ಕೆಟ್ ಇಲ್ಲ, ಅದಕ್ಕೆ ಇದೆ. ಸ್ವಂತ ಮಾಡೋರಿಗೆ ಭಾಳ ಚಲೋ ಇದೆ ಇದು. ಅದಿದು ಗಾಡಿ ಇದೆ. ಯಾರು ಸ್ವಂತ ಮಾಡೋ ಇದ್ರೆ ಭಾಳ ಚಲೋ. ಗಾಡಿ ಮೇಂಟೈನ್ ಹೊಡೆಯಂಗಿಲ್ಲ, ಏನು ಮಾಡಂಗಿಲ್ಲ, ಅವ್ರಿಗೆ ಚಲೋ ಬೀಳ್ತದೆ. ಇದಕ್ಕೆ ಹಿಂಗಿದೆ. ಆದ್ರೂ ಮಾಡ್ತಾ ಇಲ್ಲ ಜನ ಯಾಕೆ ಮಹೇಂದ್ರ ಗಾಡಿ? ಯಾಕಂದ್ರೆ ಅವರು ಸಮಸ್ಯೆ ಅದು ಹೆಂಗೈತಿ. ಅವ್ರ ಬಾಡಿ ಗಾಡಿ ಅವರು ಮಹೇಂದ್ರ ಎಸಿಗೆ ತೊಗೊಳಂಗಿಲ್ಲ. ಏನಕ್ಕೆ? ಪಿಕಪ್ ಕಡಿಮೆನಾ? ಪಿಕಪ್ ಸಂಬಂಧ ಇಲ್ಲ ಇದಕ್ಕೆ. ಯಾಕಂದ್ರೆ ಅವರು ಲಾಂಗ್ ಚೇಸ್ ಇದು ಕೇರಳನಾಗ ಲಾಂಗ್ ಚೇಸ್ ಜಾಸ್ತಿ ನಡಂಗಿಲ್ಲ. ಅವರು ಅದಿ 0 ಅದಾವ ಅಲ್ಲಿ ಗಾಡಿಯಲ್ಲಿ ಟರ್ನ್ ಕುಂದ್ರಂಗಿಲ್ಲ. ನಮ್ ಹೆಂಗೈತಿ ಡಿಪು ಸಿಟಿ ಹೊರಗಿದೆ, ನಮ್ ತೊಂದರೆ ಇಲ್ಲ. ಹಿಂಗಿದೆ ಸಲ ಮಹೇಂದ್ರ ಗಾಡಿ ಬೆಸ್ಟಾ? ಬೆಸ್ಟ್. ಸ್ವಿಚ್ ಕೊಟ್ಟಿದ್ದಾರೆ ಏನಕ್ಕೆ? ಇದಕ್ಕೆ ಲಿಫ್ಟ್ ಮೇಲೆ ಆಗ್ತಾ ಇದೆ. MT ಗಾಡಿ ಕಂಪಲ್ಸರಿ ಲಿಫ್ಟ್ ಮೇಲೆ ಆತಾವ. ಇದಕ್ಕೆ 2 ಲಿಫ್ಟ್ ಮೇಲೆ ಅದು ಇಲ್ಲಿ ತೋರಿಸ್ತದ ನೋಡ್ರಿ. ಈ ಕಡೆ ಬರ್ರಿ ನೋಡ್ರಿ, ಇದು 2 ಲಿಫ್ಟ್ ಮೇಲೆ ಬಂದಾವ. ಇವು ಆಯ್ತಲ್ಲ, ಇದು ಮೇಲೆ ಬಂದಾವ. ಇದು ಲಿಫ್ಟ್ 2 ಬಟನ್ ಏನ ಸೆಪರೇಟ್ 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 ಅದೇ. ಬೈ ಚಾನ್ಸ್ ಟೈರ್ ಬೇರೆ ಪಂಚರ್ ಆತ ಏನಾತ ಗಾಡಿಗೆ, ಲೋಡಿ ಗಾಡಿಗೆ ಯಾವ್ದಾತ ಹಿಂದಿಂದ ಆತ, ಇದು ಒಟ್ಟು ಬಟನ್ ಒತ್ತು ಬಿಡುದು ಮೇಲೆ ಆತದೆ. ಮತ್ತೆ ಹೋಗ್ಬಿಡಿ, ಎಲ್ಲಿ ಪಂಚರ್ ಸಿಗ್ತಾನ ಅಲ್ಲಿ ಪಂಚರ್ ತಗೊಂಡು ಏನ್ ತೊಂದರೆ ಇಲ್ಲ. ಹಿಂಗಿದೆ ಸಮಸ್ಯೆ ಇಲ್ಲ. ಬಟನ್ ಹೊಡೆದ್ ಬಿಡು, ಮೇಲೆ ಬರ್ತದೆ ಟೈರ್. ಸಾವಕಾಶ ಬಿಡಿ, ಎಲ್ಲಿ ಟೈರ್ ಪಂಚರ್ ಅಂಗಡಿ ಹೋಟೆಲ್ ಇದೆ ಅಲ್ಲಿ ತರ್ಬೋದು. ಅವ್ರವ್ರು ಬಿಸ್ತಾರ ಏನ್ ಬೇಕಾದ್ ಮಾಡ್ತಾರೆ. ಆದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ವಾ? ಬೇರೆ ಎಲ್ಲ ಹೇಳ್ತಾರಲ್ಲ ಲಿಫ್ಟ್ ಏರ್ಸ್ಕ ಓಡಿಸಿದ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಅಂತ. ಇಲ್ಲ ಹಂಗಿಲ್ಲ. ಹೆಂಗ್ ಟಾಟಾ ಗಾಡಿಗೆ ಲೇಲ್ಯಾಂಡ್ ಗಾಡಿಗೆ ಲಿಫ್ಟ್ ಮ್ಯಾಲ ಮಾಡ್ರ ಸಿಂಗಲ್ ಲಿಫ್ಟ್ ಅಲ್ಲ, ನಮ್ ಡಬಲ್ ಲಿಫ್ಟ್ ಇದೆ. ನಮ್ ಬ್ರೇಕ್ ಪವರ್ಫುಲ್ ಇದಕ್ಕ ಮಹೇಂದ್ರಾಗ ಬ್ರೇಕ್ ಪವರ್ಫುಲ್. ಬೇರೆ ಗಾಡಿ ಹೆಂಗ್ ಬೇಕಾದ್ ಬರ್ಲಿ, ಏನ್ 70 ಬರ್ಲಿ 80 ಸ್ಪೀಡ್ ಬರ್ಲಿ, ಜಾಗದಲ್ಲಿ ಬ್ರೇಕ್ ಹೊಡ್ರಿ ಗಾಡಿ ಜಾಗ ಮೇಲೆ ನಿಂದಿರ್ಬೇಕು. ನಮ್ ಗಾಡಿ ಅವ್ರ ಗಾಡಿ ನಿಂದ್ರಂಗಿಲ್ಲ. ಅವ್ರ ಗಾಡಿ ಮುಂದೆ ಹೋಗ್ತೈತಿ. ಪ್ಯಾಂಡಲ್ ಒಮ್ಮೆ ಒಳಗೆ ಹೋಗ್ತೈತಿ. ಅವ್ರ ಟಾಟಾ ಗಾಡಿ ಪ್ಯಾಂಡಲ್ ಒಮ್ಮೆ ಒಳಗೆ ಹೋಗ್ತೈತಿ. ಇದ್ರ ಹಂಗಿಲ್ಲ. ಬ್ರೇಕ್ 1 ನಂಬರ್ ಕಂಪನಿ ಕೊಟ್ಟರ ಇದು. ಇದಕ್ಕೆ ಬ್ರೇಕ್ 1 ನಂಬರ್ ಇದಕ್ಕೆ. ಇದರಲ್ಲಿ ಮೈನಸ್ ಪಾಯಿಂಟ್ ಅಂತಂದ್ರೆ ಏನಿದೆ? ಮೈನಸ್ ಅಂದ್ರ ಒಂದು ಪ್ರಾಬ್ಲಮ್ ಇದಕ್ಕ ಏನ, ಇದಕ್ಕ ಇದು ಡಬಲ್ ಲಿಫ್ಟ್ ರಿವರ್ಸ್ ಹಾಕೋ ಟೈಮ್ಗೂ ತೊಂದ್ರೆ ಬರ್ತದೆ ನಮ್ಗೆ. ಇದಕ್ಕೆ ಹಿಂದ್ ಚೆನ್ನಾಗಿದ್ರ ಗಾಡಿನ ಸ್ವಲ್ಪ ಏರಂಗಿಲ್ಲ. ಮುಂದ್ ತುಂಬ ಜೋರ್ಸಿ ಹೋಗ್ಬೇಕು. ಅವ್ರ ಟೈರ್ ಏನ್ ಸಿದಾಗಲ್ಲ, ಎಕ್ಸೆಲ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಚಾನ್ಸ್ ಇರ್ತದೆ. ಹಿಂಗಿದೆ. ಇದರಲ್ಲಿ ಸಿಂಗಲ್ ಎಕ್ಸೆಲ್ ಬರುತ್ತಲ್ಲ? ಸಿಂಗಲ್ ಈಗ ಬಂದ ಸಿಂಗಲ್ ಲಿಫ್ಟ್ ಅದು ಚೆನ್ನಾಗಿರುತ್ತೆ. ಅದು 1 ನಂಬರ್. ಇದಕ್ಕೆ ಅದು ಚಲೋ, ಅದೇ ಬೆಸ್ಟ್. ಅದು ಬೆಸ್ಟ್. ಆದ್ರೂ ನಿಮ್ಮ ಓನರ್ ಇದೇ ಗಾಡಿ ಮಾಡಿದಾರ? ಈಗ ಇಲ್ಲ, ಈಗ 12 ಗಾಡಿ ಇದ್ದು 6 ಗಾಡಿ ಮಾರ್ಯಾರ. ಈಗ ಈ ತರದ್ದು ಮಾರ್ಯಾರ. ಈಗ 6 ಗಾಡಿ ಮತ್ತೆ ಅದು ಸಿಂಗಲ್ ಲಿಫ್ಟ್ ತೋರಾಕತ್ತಾರ ಮಹೇಂದ್ರನೇ. ಮಹೇಂದ್ರನ ಹಿಂಗಿದೆ. ಈಗ ಸಾವುಕಾರ ಈಗ ಕೊಚ್ಚಿನ ಹೋಗ್ಯಾರ. ಮತ್ತೆ ಬೇರೆ ಗಾಡಿ ಕೂತ್ಕೇಸಿ ಬೇರೆ ಗಾಡಿ ನೋಡ್ಲಿಕ್ಕೆ ಇದಕ್ಕ ಕುಮಟೆನ ಗಂಟು ಬಿದ್ದೀರ. ನಮ್ ಗಾಡಿಗೆ ಕೊಚ್ಚಿನ ಹೋದ. ಈ ಗಾಡಿ ತುಂಬ್ಕೊಂಡ್ ಕೇಸಿ ನಾ ಹೆಂಗೈತಿ. ಈಗ ಮುಂದ ಗೋವಾನಾಗ ಒಂದ್ ಜಾಗ ನೋ ಎಂಟ್ರಿ ಇದೆ. ಆ ಸಲ ನಿಂತೀನಿ ನಾ ಇಲ್ಲಿ. ನೋ ಎಂಟ್ರಿ ಇಲ್ಲಿ ನಾ ಹೋಗ್ಬಿಡ್ತಿದ್ದೆ. ಈಗ ನೀವು ಡೀಸೆಲ್ ಟ್ಯಾಂಕ್ ಯಾಕೆ 2 ಮಾಡಿಸಿದಿರಾ? ಲಾಂಗ್ ರೂಟ್ ತಿರುಗುತ್ತೀವಿ. ಲಾಂಗ್ ರೂಟ್ ಎಲ್ಲಿಂದ? ಮಹಾರಾಷ್ಟ್ರ ಗಗನಬೌಡ ಕೊಲ್ಲಾಪುರ ಮುಂದೆ 40 ಕಿಲೋಮೀಟರ್ ಹೋಗ ಹತ್ತದ. ಅಲ್ಲಿಂದ ಕೊಲ್ಲಾಪುರ ಮೇಲಿಂದ ಬೆಳಗಾವಿ ಮೇಲೆ ಹುಬ್ಳಿ ಮತ್ತೆ ಕೊಚ್ಚಿನ್ ಮತ್ತೆ ಹೊಳ್ಳಿ ಫ್ಯಾಕ್ಟ್ರಿ ಮೇಲೆ ಹೋಗ್ಬೇಕು ಗಾಡಿ. ಆ ಸಲ 2 ಟ್ಯಾಂಕ್ ಮಾಡ್ತೇವೆ. 1 ಟ್ಯಾಂಕ್ನಾಗ ಬರಂಗಿಲ್ಲ ಗಾಡಿಗಳು, ಹೋಗಿ ಬರೋಕ್ ಆಗುದಿಲ್ಲ. ಆಗಂಗಿಲ್ಲ. ಫ್ಯಾಕ್ಟ್ರಿ ಡಿಎಲ್ ಕೊಡ್ತಾರ. ಫ್ಯಾಕ್ಟ್ರಿಲೇ ಡಿಎಲ್ ಕೊಡ್ತಾರ, ಬೇರೆ ಕಡೆ ಕೊಡೋದಿಲ್ಲ. ಬೇರೆ ಇಲ್ಲಿಗಾರ ಸ್ವಂತ ರೊಕ್ಕೆಲ್ಲ ಹಾಕ್ಬೇಕು. ಮತ್ತೆ ಸಿಂಗಲ್ ಟ್ಯಾಂಕ್ ಇದ್ದಾರ ಫ್ಯಾಕ್ಟ್ರಿ ಮೇಲೆ ಎಷ್ಟು ಹಾಕ್ತೀರಾ ಹಾಕ್ರಿ, ಅದ್ರಾಗ ಏನಿಲ್ಲ. ಏನಂದ್ರೆ ಬಾಡಿಗೆಲ್ಲ ಕಟ್ ಮಾಡ್ತಾರ, ಪೋಚ್ ಕೊಡ್ತಾರೆ. ಪೋಚ್ ಕೊಡ್ತಾರೆ. ಈ ಪೋಚ್ ಇದೆ ನಿಮ್ಗೆ ತೋರಿಸ್ತೀನಿ. ಈ ಕ್ಯಾಲಿಕಟ್ ಖಾಲಿ ಮಾಡೋದು ನಿನ್ನ ಕಚ್ಚು ಕೂಡ ಕ್ಯಾಲಿಕಟ್ ಒಂದ್ ಸೈಡ್ ಎಂಟಿ. ಒಂದ್ ಸೈಡ್ ಎಂಟಿ. ಇವಾಗ ಎಲ್ಲಿ ಹೋಗ್ತಿದ್ರಿ? ಈಗ ಮಹಾರಾಷ್ಟ್ರ ಹೊಂಟೀನಿ. ಮಹಾರಾಷ್ಟ್ರ
ಅಂದ್ರೆ ಒಂದೇ ಫ್ಯಾಕ್ಟರಿಯಿಂದ ಲೋಡ್ ಮಾಡೋದಾ ನೀವು? ಇಲ್ಲ ಬೇರೆ ನಮ್ಗ ಟೆಂಡರ್ ಇದೆ, ನಮ್ ಸ್ವಂತ ಸಾವುಕಾರ ಟೆಂಡರ್ ಇದೆ, ಟೆಂಡರ್ ಇದೆ, 3-4 ಫ್ಯಾಕ್ಟರಿ ಇದೆ. ಏನ್ ನೋಡ್ರಿ ಕಚ್ಚಿ ಕೂಡ ಕೇರಳ ಯಾವ್ದಿದ್ದ? ಇಲ್ಲ ನೋಡ್ರಿ, ಇಲ್ಲ ಅದು HPCL MRPL ತಳಗ HPCL ಇದೆ. ಕಚ್ಚಿ ಕೂಡ ಮುಗಲು ಮೇಲೆ ಹೋಗ್ತದ, ಮಂಗಳೂರು ಹೋಗುತ್ತೆ. ಮುಗಲು ಮೇಲೆ ಹೋಗ್ತದೆ. ಅಂದ್ರೆ ಎಷ್ಟ್ ದಿನಕ್ಕೆ ಹೋಗಿ ಬರ್ತೀರಾ? ಲೋಡ್ ಗಾಡಿ 3 ದಿನ ಹೋಗ್ತದೆ, MT ಗಾಡಿ 2 ದಿನ. 2 ದಿನ ಅಲ್ಲಿ ಗಾಡಿ ಇದ್ರ ಹಲ್ಟಿಂಗ್, ಇಲ್ಲಿ ಗಾಡಿ ಇಲ್ಲಿದ್ರ ಹೋಗೋಣ, ಗಾಡಿ ಅನ್ಲೋಡಿಂಗ್ ಆಗುತ್ತೆ. ಎಲ್ಲಿ ಅನ್ಲೋಡ್ ಆಗತ್ತೆ ಇದು? ಇದು DL ಪೆಟ್ರೋಲ್ ಡಿಪೋ. DL ಪೆಟ್ರೋಲ್ ಡಿಪೋ ಪೆಟ್ರೋಲ್ ಗಾಡಿ ಬರ್ತಾವ, ಲೋಡಿಂಗ್ ಮಾಡ್ಲಿಕ್ಕೆ ಅಲ್ಲೇ ನಮ್ಮ ಗಾಡಿ ಅನ್ಲೋಡ್ ಆಗ್ತಾವ. ಅಲ್ಲೇ ಏನಕ್ಕೆ ಹೋಗುತ್ತೆ? ಇದಕ್ಕ ಪೆಟ್ರೋಲ್ ಮಿಕ್ಸ್ ಮಾಡ್ತಾರೆ. ಇದಕ್ಕ ಇದು 20 ಲೀಟರ್ 1 ಲೀಟರ್ 1 ಲೀಟರ್ಗೆ 1 ಲೀಟರ್ಗೆ 20% ಹಾಕ್ತಾರೆ. ಬೆಂಕಿ ಆಗುತ್ತೆ ಹಾಗಾದ್ರೆ? ಬೆಂಕಿ ಬೈ ಚಾನ್ಸ್ ಸ್ಫೋಟ ಆದ್ರ ಎಲ್ಲಾ ಏರಿಯಾ ಇದು ಎಲ್ಲ ಮೈದಾನ ಆತ. ಇದು 2 ಕಿಲೋಮೀಟರ್ ಏರಿಯಾ ಕ್ಲೋಸ್. ಅಂದ್ರೆ ಎಷ್ಟು ಟನ್ ಬರುತ್ತೆ ಇದು? 31 300 ಬರ್ತದ ಲೋಡಿಗೆ, 40 ಕೇಲ್ಕ 40 ಕೇಲ. ಈಗ RTO ಪಾಸಿಂಗ್ 35 ಟನ್ ಪಾಸಿಂಗ್ ಇದೆ, 30 ಟನ್ ಪಾಸಿಂಗ್ ಇದೆ. ನಮ್ಮ ಕೇಲ್ ಮೇಲೆ ಬಾಡಿಗೆ ಇರುತ್ತೆ, ಟನ್ನಿ ಮೇಲೆ ಬಾಡಿಗೆ ಇರಂಗಿಲ್ಲ. 40 ಕೇಲ್ ಮೇಲೆ ಅಂದ್ರೆ 40,000, ಅದಕ್ಕೆ 40 ಕೇಲ್ ಅಂತೀವಿ ನಾವು. 40,000 ಕೇಲ, ಅದಕ್ಕೆ 31 300 ವೇಟ್ ಬರ್ತದೆ ನಮ್ಗೆ. ಆ ಡೀಪ್ ರಾಡಿಗೆ ಹೆಂಗದೆ 1 ನಂಬರ್ 2 ನಂಬರ್ 6 ನಂಬರ್ ಹಿಂಗೆ ಎಲ್ಲ ಬರ್ತದೆ. ಎಲ್ಲ ಫಸ್ಟ್ ಕಂಪಾರ್ಟ್ಮೆಂಟ್ ಹಾಕಿದ ಕಾರ್ಬನ್ ಹಚ್ಚಿ ಕಸಿ ತೋರಿಸ್ಬೇಕು, ಕರೆಕ್ಟ್ ತೋರಿಸ್ತಾರ ಓಕೆ. ಇಲ್ಲ ಶಾರ್ಟೇಜ್ ಬಂದ್ರೆ ಬರೆದು ಕೊಡ್ತಾರ ಅವ್ರು. ಬೇರೆಲ್ಲ ಹೇಳ್ತಾರಲ್ಲ, ಅಂದ್ರೆ ಒಂದ್ ಕಡೆ ಲೋಡಿಂಗ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಪಾಯಿಂಟ್ ಹೋಗುವಾಗ ಸ್ವಲ್ಪ ಕಡಿಮೆ ಆಗತ್ತಂತ. ಆಗ್ತದೆ, ಅದು ಮಳೆಗಾಲನ್ಯಾಗ ಆಗ್ತದ, ಬಿಸಿಲ್ನಾಗ ಆಗಂಗಿಲ್ಲ. ಮಳೆ ಬೀಳ್ತದಲ್ಲ ಅವಾಗ ಹೆಂಗದೆ ಅಲ್ಲಿ ಕರೆಕ್ಟ್ ಕೊಡ್ತಾರ ಅವ್ರು. ಜಾಸ್ತಿಗೆ ಇಷ್ಟೇ ಸ್ವಲ್ಪ ಜಾಸ್ತಿ ಕೊಡ್ತಾರ. ಅಲ್ಲಿ ಹೋಗೋದು ಮಳಿ ಕಂಟಿನ್ಯೂ ಚಲೋ ಇದ್ರ ಮಾಲ್ ತಳಕ್ ಕುಂದಿರುತ್ತೆ, ಆ ಶಾರ್ಟೇಜ್ ಬರೋದು ಕೊಡ್ತಾರ. 100 ಲೀಟರ್ 300 ಲೀಟರ್ ಹಿಂಗ್ ಶಾರ್ಟೇಜ್ ಬರ್ತದ. 100 ಲೀಟರ್ ಒಳಗ್ ಬಂದ್ರ ಏನ್ ಸಮಸ್ಯೆ ಅಲ್ಲ, ಬಾಡಿಗೆನ ಕಟ್ಟಂಗಿಲ್ಲ. 100 ಲೀಟರ್ ಮೇಲೆ ಬಂದ್ರ ಬಾಡಿಗೆನ ನಮ್ ಕಟ್ಟೋದು. ಶಂಕರಿನಾಗ ಆಗೈತೆ ನಮ್ದು, ಶಂಕರಿ ತಮಿಳ್ನಾಡು ಆಗೈತಿ ಒಂದ್ಸಲ. ಆಲ್ ಓವರ್ ಇಂಡಿಯಾ ಓಡಿಸ್ತೀರಾ? ಆಲ್ ಅಂಡ್ ಇಂಡಿಯಾ ಎಲ್ಲ ಆರ್ಡರ್ ಸಿಗ್ತದೆ, ಅಲ್ಲೇ ಹೋಗ್ಬೇಕು ನಮ್ಗೆ. ಹಂಗಿಲ್ಲ ಲೋಡಿಂಗ್ ಮಾಡೋದು ಎಲ್ಲಿಂದ? ಶುಗರ್ ಫ್ಯಾಕ್ಟ್ರಿ ಮತ್ತೆ ಬೇರೆ ಕಡೆಯಿಂದ ಇಲ್ಲ. ಶುಗರ್ ಫ್ಯಾಕ್ಟ್ರಿನ ಡಿಸ್ಟಿಲರಿ ಇದೆ. ಕಂಪಲ್ಸರಿಗೆ ಗೌರ್ಮೆಂಟ್ ಏನ್ ಮಾಡಿ ಡಿಸ್ಟಿಲರಿ, ಕರ್ನಾಟಕ ಡಿಸ್ಟಿಲರಿ ಅದ. ಎಲ್ಲ ಕಡೆ ಎಲ್ಲಿ ಶುಗರ್ ಐತಲ್ಲ ಅಲ್ಲಿ ಕಂಪಲ್ಸರಿ ಡಿಸ್ಟಿಲರಿ ಐತಿ. ಅವ್ರ ಏನ್ ಎಲ್ಲಾ ಕಡೆ ಹೆಂಗೈತಿ, ಗೌರ್ಮೆಂಟ್ ಕೊಡ್ತಾರ ಅವ್ರಿಗೆ, ಈ ಡಿಪೋಗೆ ಅಲ್ಲಿ ಹೋಗ್ಬೇಕು ನಿಮ್ ಗಾಡಿಗಳು, ಹಿಂಗಿದೆ ಆರ್ಡರ್ ಅವರು ಕೊಡ್ತಾರ. GPS ಫಿಟ್ ಮಾಡಿ ಕಳಿಸ್ತಾರೆ? ಇಲ್ಲ, ನಮ್ದು ಕಂಪನಿ GPS ಇದೆ. ಈಗ ಕಂಪನಿ GPS ಈಗ ಪಾಸಿಂಗ್ ಟೈಮ್ ಕಂಪಲ್ಸರಿ GPS ಬೇಕಾ. ಲೊಕೇಶನ್ ಪಾಸಿಂಗ್ ಮಾಡೋ ಹೋತಿಲ್ಲ ನಾವು, ಕಂಪಲ್ಸರಿ GPS ಲೊಕೇಶನ್ ಅವ್ರಿಗೆ ಕಳಿಸ್ಲೇಬೇಕು, ತೋರಿಸ್ಬೇಕ, ಅವಾಗ ಗಾಡಿ ಪಾಸಿಂಗ್ ಆಗ್ತದ. ನಮ್ದು ಪಾಸಿಂಗ್ ಆಗಂಗಿಲ್ಲ, ಆಗಂಗಿಲ್ಲ. ಇದು ಕಂಪನಿ GPS ಬೇರೆ, ಸಾವುಕಾರ GPS ಬೇರೆ. 2 ಹಾಕ್ಸಿದಾರ? 2 ಸಾವುಕಾರ ಹಾಕ್ಯಾನ. ಮತ್ತ 35,000 ಕೊಟ್ಟಿಗೆ DL ಟ್ಯಾಂಕ್ನಾಗ ಇದೆ, ಒಳಗಿದೆ. ಒಳಗಿದೆ. ಎಷ್ಟು DL ಹಾಕಿವಿ, ಎಷ್ಟು DL ತೆಗ್ದಿವಿ ಎಲ್ಲ ಗೊತ್ತದ ಸಾವುಕಾರಿಗೆ. ಹಿಂದಿನ ಟ್ಯಾಂಕಿ DL ಶಿಫ್ಟಿಂಗ್ ಮಾಡ್ತೇನೋ ಏನ ಎಲ್ಲ ಸಾವಿರ ಗೊತ್ತಾಗ್ತದೆ. ಎಷ್ಟು ಹಿಂದಿನ ಟ್ಯಾಂಕಿದ ಎಷ್ಟು DL ಮುಂದೆ ಬಂದಿದೆ ಹಿಂಗದೆ. ಹಿಂದಿನ ಟ್ಯಾಂಕಿ 300 ಲೀಟರ್ ಇದೆ, ಅದ್ರ 300 ಲೀಟರ್ ಏನಾಗ ಎಷ್ಟು ಬತ್ತ ಮುಂದೆ ಎಲ್ಲ ಗೊತ್ತಾಗ್ತದೆ ಸಾವುಕಾರಿಗೆ. ಅದು ಹೇಗೆ ಮಾಡ್ತೀರಾ? ಹಿಂಗ ಇಲ್ಲಿ ಇದು ಐತಿ, ಇದು ಪಾರ್ಕಿಂಗ್. ನಾ ಪಾರ್ಕಿಂಗ್ ಮೇಲೆ ಮಾಡಿವೆ. ಈ ಪಾರ್ಕಿಂಗ್ ಚಾಲು ಮಾಡ್ರ ಹಿಂದ್ ಬಟನ್ ಇದೆ, ಆ ಬಟನ್ ಜಾಗ್ ಬಿಡುದು, ಆಟೋಮೆಟಿಕ್ ಚಾಲು. ಅದು ಮೋಟರ್ ಇದೆ, ಅಲ್ಲಿಂದ ಇಲ್ಲಿ ಡಂಪ್ ಆಗುತ್ತೆ. ಮುಂದಿನ ಟ್ಯಾಂಕ್ನೇ ಡಂಪ್ ಆಗ್ತದೆ. ಪೈಪ್ ಲೈನ್ ಇದೆ, ಹಿಂಗಿದೆ. ಅಂದ್ರೆ ಹಾಕ್ಸ್ಬೇಕಾದ್ರೆ ಅದಕ್ಕೆ ಹಾಕ್ಸುದು. ಹಾಕೋದಂದ್ರ 2 ಟ್ಯಾಂಕ್ ಹಾಕ್ಬೇಕು. ಆದ್ರೆ ಇಂಜಿನ್ ಬರೋದು ಒಂದರಿಂದ ಒಂದೇ, ಮುಂದಿನ ಟ್ಯಾಂಕ್ನ ಇಂಜಿನ್ ಬರೋದು. ಹಿಂಗಿದೆ. ಅದು ಮುಂದಿನ ಟ್ಯಾಂಕ್ ಖುಲ್ಲ ಆತಲ್ಲ, ಆ DL ಶಿಫ್ಟ್ ಮಾಡ್ಬೋದು, ಹಿಂದಿನ ಟ್ಯಾಂಕ್ ಶಿಫ್ಟ್ ಮಾಡ್ಬೋದು. 2 ಸೇಮ್ ಕೆಪಾಸಿಟಿ ಇರುತ್ತೆ? ಇಲ್ಲ, ಮುಂದಿನ 420, ಹಿಂದಿನ 300 ಆಯ್ತು. ಕಡಿಮೆ ಇದೆ. ಕಡಿಮೆ ಇದೆ. ಆದ್ರೆ ನಿಮಗೆ ಟೋಟಲ್ ಗಾಡಿ ವೇಟ್ ಜಾಸ್ತಿ ಆಗಲ್ವಾ? ಇಲ್ಲ, 2 ಟ್ಯಾಂಕ್ ಫುಲ್ ಮಾಡ್ರಿ 32 ಟನ್ ಬರ್ತದ ನಮ್ಮ ನಿಮ್ದು. ಮತ್ ಬೇರೆಲ್ಲ ಹೇಳ್ತಾರಲ್ಲ, ಡಬಲ್ ಡೀಸೆಲ್ ಟ್ಯಾಂಕ್ ಕೂಡಿಸಿದ್ರೆ ಗಾಡಿ ವೇಟ್ ಜಾಸ್ತಿ ಆಗುತ್ತೆ ಅಂತ. ಅದು ಇದು ಬಾಡಿ ಗಾಡಿಗೆ, ಅದು ಬಾಡಿ ಗಾಡಿ ನಮ್ ಹೆಂಗೈತಿ ಟನ್ನಿನ ಮೇಲೆ ಇರಂಗಿಲ್ಲ, ಅದು 30 ಟನ್ ಪಾಚಿಂಗ್ ಇರುತ್ತೆ. ಅವ್ರ ಹೆಂಗೆ ಸಿಂಗಲ್ ಟ್ಯಾಂಕ್ ಕುಂತಾರ ಅವ್ರು, ಯಾಕಂದ್ರೆ ಟನ್ನಿನ ಮೇಲೆ ಬಾಡಿಗೆ ಇರುತ್ತೆ. ನಮ್ ಟನ್ನಿನ ಬಾಡಿಗೆ ಇರಂಗಿಲ್ಲ, ನಮ್ಗೆ ಹೆಂಗೆ ಲೀಟರ್ ಮೇಲೆ ಇರುತ್ತೆ. ಲೀಟರ್ ಮೇಲೆ ಇರುತ್ತೆ, ಹಾಗಾಗಿ ನಡೆಯುತ್ತೆ. ಅವನ ನಡೀತೈತಿ. ಹೆಂಗ್ ಬಿ RTO ಇದರ ಪಕ್ಷ ನಮಗ 3-4 ಟನ್ ಕಡಿಮೆ ಬರ್ತದ.
ನಮ್ ಟೆನ್ಷನ್ ಯಾರು ಆರ್ಟಿವ್ ಬಿಟ್ಟು ನಮ್ ಯಾರು ಕೈ ಮಾಡಂಗಿಲ್ಲ ಅದಕ್ಕೆ ಎತ್ನಲ್ ಗಾಡಿಗೆ ಯಾರು ಕೈ ಮಾಡಂಗಿಲ್ಲ. ಅಂದ್ರೆ ಪಾಸಿಂಗ್ ಟನ್ ಇರುತ್ತೆ. ಅವ್ರಿಗೆ ಗೊತ್ತಿದೆ ಇತ್ನಾಲ್ ಗಾಡಿ ಕಂಪಲ್ಸರಿ ಟ್ಯಾಂಕರ್ ಗಾಡಿ ಕಂಟ್ರೋಲ್ ನಡ್ತಾವ, ಊರಲ್ಲಿ ಏನು ಬರಂಗಿಲ್ಲ ಏನಿಲ್ಲ. ಆರ್ಟಿವ್ ಬ್ಯಾಚ್ ಅಂತ ನಿಂತ್ ಇಲ್ಲಿ ಮುಂದೆ ಬಿ ನಿಂತ್ರ ನಾವು ಹೋದ್ರೆ ಆನ್ಲೈನ್ ಗಾಡಿ ಚೆಕ್ ಮಾಡ್ತಾನ, ಡಾಕ್ಯುಮೆಂಟ್ ಗಾಡಿಗಳು ಟ್ಯಾಕ್ಸ್ ಮುಗ್ದೈತಿ, ಇನ್ಶೂರೆನ್ಸ್ ಮುಗ್ದೈತಿ, ಪಾಸೆ ಮುಗ್ದೈತಿ, ಏನ್ ಮುಗ್ದೈತಿ, ಆಲ್ ಇಂಡಿಯಾ ಮುಗ್ದೈತಿ, ಎಲ್ಲ ಆಲ್ರೆಡಿ ಆನ್ಲೈನ್ ಇದೆ. ಈಗ ಏನ್ ಟೆನ್ಷನ್ ಇಲ್ಲ, ಈಗ ಸಮಸ್ಯೆ ಕಡಿಮೆ ನಿಮಗೆ. ಸಮಸ್ಯೆ ಕಡಿಮೆ ಆಗಿದೆ ಈಗ, ಆನ್ಲೈನ್ ಆಗಿ ಸಮಸ್ಯೆ ಬಹಳ ಕಡಿಮೆ ಆಗಿದೆ, ಟೆನ್ಷನ್ ಇಲ್ಲ ಡ್ರೈವರ್ ಮಂದಿಗೆ. ನಿಮಗೆ ಸಮಸ್ಯೆ ಅಂತ ಬಂದ್ರೆ ಏನ್ ಬರುತ್ತೆ ಈ ಟ್ಯಾಂಕರ್ ಗಾಡಿ ಅವರಿಗೆ? ಟ್ಯಾಂಕರ್ ಮಂದಿಗೆ ಒಂದ ಸಮಸ್ಯೆ, ನಮಗೆ ನಿದ್ದೆ ಒಂದು ಸಿಗಂಗಿಲ್ಲ, ಟೈಮ್ಗೆ ಊಟ ಸಿಗಂಗಿಲ್ಲ. ಏನಕ್ಕೆ ಹಾಗೆ? ಯಾಕಂದ್ರ ಕಂಟಿನ್ಯೂ ಬರಬೇಕು, ಒಮ್ಮೆ ಒಂದು ಫ್ಯಾಕ್ಟ್ರಿ ಮೇಲೆ ಗಾಡಿ ಲೋಡ್ ಆಗಂಗಿಲ್ಲ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆ ಕಡೆ UP ಬಿಹಾರ್ ಸೈಡ್ಲಿ ಈ ಕಡೆ ಕೇರಳ ಬರ್ತದ ಗಾಡಿಗಳು. ಎಲ್ಲಿಂದ ಗಾಡಿ ಎಷ್ಟು ಲೋಡ್ ನಮ್ಗೆ ಗೊತ್ತಾಗಿರಂಗಿಲ್ಲ. ನಾವು ಏನು ಮಾಡ್ತೀವಿ, ನೈಟ್ನಾಗ ಈಗ ಬರೋದಿದ್ದಾರ, ಈಗ ಮಹಾರಾಷ್ಟ್ರ ಅಲ್ಲಿಂದ ಬರೋದಿದ್ರ ಬರೋಬ್ಬರ ಕೊಚ್ಚಿನ 11,000 ಕಿಲೋಮೀಟರ್ ಆಗ್ತದೆ, 1100 ಕಿಲೋಮೀಟರ್ ಆಗ್ತದೆ. 3 ಜನ ಬೇಕು ಕಂಪಲ್ಸರಿ, 2 ತಾಸು ಇಲ್ಲ 1 ತಾಸು ಹಿಂಗೆ ನಿದ್ದೆ ಮಾಡ್ಕೊಂಡು ನಾವು ಬರ್ತೀವಿ. ಆ ಟೈಮ್ಗೆ ಊಟ ಸಿಗಂಗಿಲ್ಲ, ಟೈಮ್ಗೆ ಊಟ ಏನೇ ಸಿಗಂಗಿಲ್ಲ ನಮ್ಗೆ. ಟೈಮಿಂಗ್ ಕೊಡ್ತಾರ? ಟೈಮಿಂಗ್ ಏನಿಲ್ಲ, ಯಾಕಂದ್ರೆ ಎಷ್ಟು ಲಘು ಹೋಗ್ತೀರಿ ಅಷ್ಟು ಲಘು ಗಾಡಿ ಖುಲ್ಲ ಆಗ್ತದ ನಮ್ಗೆ. ನಿಮಗೆ ನಮ್ ಟ್ರಿಪ್ ಜಾಸ್ತಿ ಹೋಗ್ತಾರ, ನಮ್ ಪೇಮೆಂಟ್ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ. ಹೆಂಗಿದೆ ಟ್ರಿಪ್ ಲೆಕ್ಕ ಸ್ಯಾಲ್ರಿನಾ? ಟ್ರಿಪ್ ಲೆಕ್ಕ ಸ್ಯಾಲ್ರಿ. ಇದಕ್ಕೆ ಸೀಸನ್ ಅಂತ ಇದೆಯಾ? ಸೀಸನ್ ಈಗ ಚಲೋ ಆಯ್ತು, ನಮ್ 8 ತಿಂಗಳು ಸೀಸನ್ ಚಲೋ ಐತೆ ಈಗ. ಇವಾಗ ಸೀಸನ್ ಅನ್ಸೀಸನ್ ಆಗೋದು ಯಾವಾಗ? ಈಗ ಮಳೆಗಾಲ ಚಲೋ ಆಗ್ತದ, ಮಳೆಗಾಲ ಅನ್ಸೀಸನ್, ಆಫ್ ಸೀಸನ್. ಆವಾಗ ಟ್ರಿಪ್ ಆಗೋದಿಲ್ವಾ? ಅವಾಗ 2 ಟ್ರಿಪ್ 3 ಟ್ರಿಪ್ ಅಷ್ಟೇ ಆಗ್ತಾವ. ಹಿಂಗ ಇದರಲ್ಲಿ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದ್ದೀರಾ? ಇದಕ್ಕೆ ಹೋಗಿವಿ, ಕಲ್ಕತ್ತಾ, ಒಡಿಸ್ಸಾ, ಅಮೃತ್ಸರ್, ಶ್ರೀನಗರ್ ಮತ್ತು ಪಂಜಾಬ್, ಮತ್ತು ಇದಕ್ಕೆ ಹೋಗ್ಯೋ ಮತ್ತೇನು ಗುಜರಾತ್. ಇದೇ ಗಾಡಿಲಿ? ಇದನ್ನ ಗಾಡಿಲಿ. ಇದು ತಿರುವನೆವೆಲ್ಲಿ ಲಾಸ್ಟ್, ಆ ಕಡೆ ಲಾಸ್ಟ್ ಡಿಪೋ ಅದು, ಅಲ್ಲಿ ಹೋಗಿ ನಾವು. ಅಲ್ಲಿಂದ ಕನ್ಯಾಕುಮಾರಿ ರಾಮೇಶ್ವರ 60 ಕಿಲೋಮೀಟರ್ ಉಳಿತೈತೆ. ಅಲ್ಲಿಂದ ಡಿಪೋ ಹೇಳಿಗೆ 60 ಕಿಲೋಮೀಟರ್ ರಾಮೇಶ್ವರ, ಅಲ್ಲಿ ಹೋಗಿ ಬಂದಿರೋ. ಈ ಎತ್ನಾಲ್ ಗಾಡಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಎತ್ನಾಲ್ ಗಾಡಿನಾಗ ಬಂದ ಕೇಸಿ 8 ವರ್ಷ ಆಯ್ತು. ಇದಕ್ಕಿಂತ ಮೊದ್ಲು ಯಾವ್ದು ಮಾಡ್ತಾ ಇದ್ರಿ? ಬಾಡಿ ಗಾಡಿ ಮಾಡ್ತೀವಿ. ಬಾಡಿ ಗಾಡಿ ಅಂದ್ರೆ ಸಕ್ರೆ ಇಲ್ಲಕ್ರ ಶುಗರ್ ಅದು ತುಂಬ್ಕೊಂಡು ಬರ್ತಿದ್ವಿ. ಇಲ್ಲಿಗರ ಉಳ್ಳಾಗಡ್ಡಿ ಕೇರಳ ನಡ್ತೀವಿ ಡೈಲಿ ನಾವು. ಮಹಾರಾಷ್ಟ್ರ सांगली कोल्हापुर ತುಂಬ್ತಿದ್ವಿ. ಇಲ್ಲಿಗರ ಗುಜರಾತ್ ಹೋಗೋದು ಅಹಮದಾಬಾದ್, ರಾಜ್ಕೋಟ್, ಅಲ್ಲಿಂದ ಡೈರೆಕ್ಟ್ ಕೇರಳ, ಫಿಕ್ಸ್ ರೂಟ್. ಇಲ್ಲಿಗರ ಗೋವಾ. ಏನು ಅದ್ರಾಗ ಏನು ಇದಕ್ಕೆ ಹೆಂಗೈತಿ, ಒಂದು ನಮ್ಮ ಸೇಫ್ಟಿಗೋಸ್ಕರ ಕ್ಯಾಮೆರಾ ಕೊಂಚೋದು ನಿಮ್ಗೆ ತೋರಿಸ್ತೀನಿ. ಏನು ನೋಡ್ರಿ, ನಾನು ತೆಗೆದು ಇಟ್ಟಿನಿ ಕ್ಯಾಮೆರಾ. ಇದು ಕಂಪನಿ ನಾವು ಹಾಚಿ ಇಡ್ತೀವಿ, ಇದಕ್ಕೆ ಕ್ಯಾಮೆರಾ ಹಾಕ್ಸ್ಬೇಕಾಗತ್ತಾ? ನಮ್ಮ ಸೇಫ್ಟಿಗೆ, ಡ್ರೈವರ್ ಸೇಫ್ಟಿಗೆ. ನಮ್ಮ ಸೇಫ್ಟಿಗೆ, ಸಾವುಕಾರ ಸೇಫ್ಟಿ ಇಲ್ಲ, ಇದು ನಮ್ಮ ಸೇಫ್ಟಿಗೆ ಹಿಂಗಿದೆ. ಅಂದ್ರೆ ಏನಕ್ಕೆ? ಅಂದ್ರೆ ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ? ಇಲ್ಲ ಹೆಂಗದ, ಬೈ ಚಾನ್ಸ್ ಸಿಂಗಲ್ ಹಾದಿ ಐತೆ. ಈ ಮುಲ್ಲಿಂದ ಇಲ್ಲಿಂದ ಹುಬ್ಳಿ ಹೋಗ ಸಿಂಗಲ್ ಹಾದಿ ಇದೆ ಮುಂದೆ ನಿಮ್ಗೆ, ಅದ್ರ ಐತೆ. ಮುಂದೆ ಮರ ಹೆಂಗ್ ಬರ್ತಾ ನಿಮ್ಗೆ ಗೊತ್ತಿದೆ ಇಲ್ಲ? ಮತ್ತೆ ಹೆಂಗ್ ಗೊತ್ತಾಗೋದು ನಿಮ್ಗೆ? ಸಲ ಏನ್ ಮಾಡ್ತೀವಿ ನಾವು, ಇದು ಕಂಪಲ್ಸರಿ ಹಚ್ಚಿ ಬಿಡ್ತೀವಿ. ಸೈರನ್ ಮಾಡುತ್ತಾ? ಸೌಂಡ್ ಮಾಡುತ್ತಾ? ಎಲ್ಲ ಚಾಲು ಇರ್ತದ ಅದಕ್ಕೆ. ರೆಕಾರ್ಡಿಂಗ್ ಆಟೋಮೆಟಿಕ್ ರೆಕಾರ್ಡಿಂಗ್ ಆಗ್ತದೆ, ಮೊಬೈಲ್ ಎಲ್ಲ ತೋರಿಸ್ತದೆ ನಮ್ಗೆ. ಯಾರಾದ್ರೂ ಬಂದು ಗುದ್ದಿದ್ರೆ ಯಾರು ತಪ್ಪಂತ ಕಾಣಿಸುತ್ತೆ, ಎಲ್ಲ ಕಾಣ್ತದೆ. 2 ಕ್ಯಾಮೆರಾ ಇದೆ. ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆತ. ಈ ಕ್ಯಾಮೆರಾ ತಿರುಗ್ ನೋಡ್ರಿ, ಆತಲ್ಲ ತಿರುಗ್ತಾ. ಯಾರಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಮೊಬೈಲ್ ಕನೆಕ್ಟಿಂಗ್ ಹಾಗೆ ಅದಲ್ಲ ಎಲ್ಲ ತೋರಿಸ್ತೈತಿ. 2 ಕ್ಯಾಮೆರಾ ಇದೆ. ಒಂದು ಮುಂದೆ ಸ್ಟೇಟ್, ಇದು ಮ್ಯಾಲಿಂದ 360 ಡಿಗ್ರಿ ತಿರುಗುತ್ತೆ. ಯಾಕಡೆ ಬೇಕಾದ್ರೂ ಯೂಸ್ ಮಾಡ್ಬೇಕು ನಾವು, ಯಾವ ಕಡೆ ಬೇಕು ಆ ಕಡೆ ತಿರುಗುತ್ತೆ. ಇದು ಮಾಡ್ಬೇಕು, ಅದ್ರಾಗ ಸಂಬಂಧ ಇಲ್ಲ. ಅದಕ್ಕೆ ಎಷ್ಟಾಗತ್ತೆ ಕಾಸ್ಟ್? ಇದು ಆನ್ಲೈನ್ ತೊಗೊಂಡಿನ ಫ್ಲಿಪ್ಕಾರ್ಟ್ನಾಗ 1,500 ರೂಪಾಯಿ. ನೀವೇ ತಗೊಂಡಿದ್ದು? ನಾ ಸ್ವಂತ ತೊಗೊಂಡಿನಿ. ನಮ್ ಸೇಫ್ಟಿಗೋಸ್ಕರ ಇದು, ಯಾಕಂದ್ರೆ ಪ್ರಾಬ್ಲಮ್ ಬೇಡ, ಯಾವ ಏನ್ ಸಂಬಂಧ ಆದ್ರಿ. ಈ ತರ ಗಾಡಿಗೆ ಚೆಸ್ಸಿ ರೇಟ್ ಎಷ್ಟಾಗತ್ತೆ? ಚೆಸ್ಸಿ ರೇಟ್ ಇದಕ್ಕೆ ಈಗ 45 ತಕ ಹೋಗ್ತೈತಿ. 45. ಟಾಟಾಗೆ ಇದಕ್ಕೆ ಕಡಿಮೆ ಜಾಸ್ತಿ ಇದೆ, 10 ಲಕ್ಷ ಜಾಸ್ತಿ ಇದೆ ಈಗ. ಇದಕ್ಕೆ 10 ಲಕ್ಷ ಜಾಸ್ತಿ ಇದೆ ಟಾಟಾಗಿನ್ನ. ಇದು 45 ಐತಲ್ಲ, ಅದು 55 ಟಾಟಾ. ಅದಕ್ಕೆ ಟಾಟಾನೇ ಜಾಸ್ತಿ. ಟಾಟಾನೇ ಜಾಸ್ತಿ. ಟಾಟಾ ಜಾಸ್ತಿ ಇದೆ. ಏನಕ್ಕೆ ಹಾಗೆ?
ಯಾಕಂದ್ರೆ ಆ ಗಾಡಿ ಇದಕ್ಕೆ ಜಾಸ್ತಿ ಕಂಪಲ್ಸರಿ ಇದಕ್ಕೆ ಮಾರಾಗ ಹೋದ್ರೆ ರೇಟ್ ಬರಂಗಿಲ್ಲ. ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ. ಹಾಂ, ವ್ಯಾಲ್ಯೂ ಇಲ್ಲ ಇದಕ್ಕೆ. ಸ್ವಂತ ಮಾಡ್ಬೇಕ ಅಂದ್ರೆ ಅವ್ರಿಗೆ ನಡತೈತಿ. ಮಾರಾಗ ಹೋದ್ರೆ ರೊಕ್ಕ ಸಿಗಂಗಿಲ್ಲ. ಟಾಟಾ ಗಾಡಿ ಹೆಂಗೈತಿ, ನಾಳೆಗೆ ನಿಮ್ಮ 10 ವರ್ಷದಲ್ಲಿ ಅದು ಮಾರಕ್ಕೆ ಹೋರಿ ನಿಮ್ಮ ಅರ್ಧ ಸಿಗುತ್ತೆ ಅದು. ಇದ್ರಾಗ ಹಂಗೆ ಸಿಗಂಗಿಲ್ಲ. ಏನಕ್ಕೆ? ಅದಕ್ಕಂದ್ರೆ ಇದಕ್ಕೆ ಯಾರು ಜಾಸ್ತಿ ವ್ಯಾಲ್ಯೂ ಇಲ್ಲ ಇದಕ್ಕೆ ಗಾಡಿಗೆ. ಅಂದ್ರೆ ಯಾಕಂತ ಯಾರಿಗೂ ಗೊತ್ತಿಲ್ವಾ? ಹೆಂಗಂದ್ರೆ ಇದು ಗಾಡಿ 10 ವರ್ಷ ಹಿಂದೆ ಚಲೋ 10 ವರ್ಷ ಆದ್ರೆ ಗಾಡಿ ಮೇಂಟೈನ್ ಭಾಳ ಮಾಡ್ತದೆ. ಗಾಡಿ ಇದು ಮಹೇಂದ್ರ 10 ವರ್ಷ ಆದ್ಮೇಲೆ ಮೇಂಟೆನೆನ್ಸ್ ಭಾಳ ಬರ್ತದೆ. ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ. ಅದಕ್ಕೆ ಡೈರೆಕ್ಟ್ ತೊಳೋದು 10-15 ವರ್ಷಕ್ಕೆ ಕೆಲಸ ಮಾಡೋದು, ಡೈರೆಕ್ಟ್ ಬಂಗಾರ ಹಾಕ್ಬಿಡೋದು, ಸ್ಕ್ರಾಪ್ ಮಾಡೋ. ಇಲ್ಲಿಗಾರ ಯಾರು ನಡ್ಸ ಇದ್ರ ಕೆಲಸ ಮಾಡಿ ನಡೆಸ್ಬೇಕು. ಚಲೋ ಒಂದು ಓನರ್ ಇದ್ರಲ್ಲ ಅವ್ರು ಚಲೋ ಇದೆ. ಅವ್ನು ಸ್ವಂತ ನಡ್ಸ ಬೇಕಾ 1 ನಂಬರ್ ಗಾಡಿ ಇದು ನಡ್ಸ ಇದ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು.